ಈಗ ನಾಲ್ಕನೇ ಗ್ರೇಡ್ ಅಂದರೆ ನಾಲ್ಕನೇ ಹಂತದ ನಾಲ್ಕನೇ ಶ್ರೇಣಿಯಲ್ಲಿ ಬರ್ತಕ್ಕಂಥ ಸೈಟ್ಗಳ ವಿವರ ನೋಡೋಣ. ನಾಲ್ಕನೇ ಹಂತದ ಸೈಟ್ಗಳು ಯಾವಾಗಲೂ ಪೂರ್ವ ಮತ್ತು ದಕ್ಷಿಣದಲ್ಲಿ ರಸ್ತೆ ಇದ್ದು ಪೂರ್ವದ ರಸ್ತೆ ಎತ್ತರವಾಗಿದ್ದು ದಕ್ಷಿಣದ ರಸ್ತೆ ತಗ್ಗಾಗಿದ್ದರೆ ಆಗ್ನೇಯ ಕಾರ್ನರ್, ಪೂರ್ವ ಮತ್ತು ದಕ್ಷಿಣ ರಸ್ತೆ ಕೂಡಿರ್ತಕ್ಕಂಥ ಕಾರ್ನರ್ ಇರುವಂಥ ಸೈಟನ್ನು ನಾಲ್ಕನೇ ಹಂತದ ಸೈಟ್ಗಳಿಗೆ ಶ್ರೇಣಿಗಳಲ್ಲಿ ಬರುತ್ತೆ. ಹಾಗೆ ಪೂರ್ವ ಉತ್ತರದಲ್ಲಿ ಯಾವುದೇ ರೀತಿಯ ಖಾಲಿ ಜಾಗ ಮತ್ತು ಇರದೇ ಇರತಕ್ಕಂಥ ಸೈಟ್ಗಳು, ಅಲ್ಲಿ ಎತ್ತರವಾದಂಥ ಬಿಲ್ಡಿಂಗ್ಗಳು ಅಥವಾ ಎತ್ತರವಾದಂಥ ಪ್ರದೇಶವಿದ್ದು ದಕ್ಷಿಣದಲ್ಲಿ ತೆಗ್ಗಾಗಿರ್ತಕ್ಕಂಥ ಅಥವಾ ಪಶ್ಚಿಮದಲ್ಲಿ ತೆಗ್ಗಾಗಿರ್ತಕ್ಕಂಥ ನಿವೇಶನವನ್ನು, ಪಶ್ಚಿಮದ ರಸ್ತೆ ಅಥವಾ ದಕ್ಷಿಣದ ರಸ್ತೆ ತೆಗ್ಗಾಗಿರ್ತಕ್ಕಂಥ ನಿವೇಶನವನ್ನು ನಾವು ನಾಲ್ಕನೇ ಶ್ರೇಣಿಯ ನಾಲ್ಕನೇ ಹಂತದ ನಾಲ್ಕನೇ ವಿಭಾಗಕ್ಕೆ ಸೇರಿಸ್ತಕ್ಕಂಥ ಕೊನೆ ಹಂತದ ಸೈಟ್ಗಳು, ನಾಲ್ಕನೇ ದರ್ಜೆಯ ಸೈಟ್ಗಳನ್ನಾಗಿ ವಿಂಗಡಿಸ್ತೇವೆ. ಅಥವಾ ಒಂದೇ ಕಡೆ ದಕ್ಷಿಣಕ್ಕೆ ಮಾತ್ರ ರಸ್ತೆ ಇದ್ದು ಅದು ಕೂಡ ನಿವೇಶನಕ್ಕಿಂತ ತೆಗ್ಗಾಗಿದ್ದಾಗ ಅದನ್ನು ನಾವು ನಾಲ್ಕನೇ ಹಂತದ ಶ್ರೇಣಿ, ನಾಲ್ಕನೇ ಹಂತದ ಸೈಟಾಗಿ ಪರಿಗಣನೆಗೆ ತೆಗೆದುಕೊಳ್ತೇವೆ. ಈ ರೀತಿ ನಾಲ್ಕನೇ ಹಂತದ ಸೈಟ್ಗಳು ಕೂಡ ಇರ್ತವೆ. ಹಾಗೆ ಪಶ್ಚಿಮದ ಸೈಟ್ ಕೂಡ ಪಶ್ಚಿಮ ದಿಕ್ಕಿಗೆ ಇರ್ತಕ್ಕಂಥ ಸೈಟು, ಆ ರಸ್ತೆ ಕೂಡ ಸೈಟ್ಗಿನ ಅಂದರೆ ನಿವೇಶನಕ್ಕಿಂತ ಪಶ್ಚಿಮದ ರಸ್ತೆ ತಗ್ಗಾಗಿದ್ದಾಗ ಅದು ಕೂಡ ನಾಲ್ಕನೇ ಹಂತದ ಸೈಟಾಗಿ ಪರಿಗಣನೆ ಮಾಡ್ತೇವೆ.